Audio Jungle. Audio Jungle. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಹೊಸ ವರ್ಷಕ್ಕೆ ಹೆಚ್ಚು ಮೀನು ತಿನ್ನಿ, ಹೆಚ್ಚು ನಿಮ್ಮ ತಲೆಯಲ್ಲಿ ಬುದ್ಧಿ ಬರಲಿ. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಯಾವ್ಯಾವ ಮೀನಿದೆ ಅಂತ. ಸ್ವಲ್ಪ ಕಡಿಮೆ ಬಂದಿದೆ ಹೊಸ ವರ್ಷಕ್ಕೆ ಮೀನು. ಇಲ್ಲಿ ರೆಡ್ ಮೀನು ಕೂಡ ಇದೆ ನೋಡಿ, ಅದು ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ. ಇಲ್ಲಿ ಮೀನು ಕಟಿಂಗ್ ಮಾಡ್ತಾಯಿದ್ದಾರೆ. ನೀವು ಕೂಡ ಬನ್ನಿ, ನಾನು ಕೂಡ ಮೀನು ತಗೊಳಕ್ಕೆ ಬಂದಿದ್ದೆ, ಅದಕ್ಕೋಸ್ಕರನೇ ವಿಡಿಯೋ ಮಾಡಿದ್ದೀನಿ. ಫುಲ್ ವಿಡಿಯೋ ನೋಡಿ ಯಾವ್ಯಾವ ಮೀನಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ, ನಾನು ಮೀನು ಅಂಗಡಿಗೆ ಬಂದಿದ್ದೀನಿ ಮೀನು ತಗೊಳ್ಳೋದಕ್ಕೆ. ನಿಮಗೆ ಯಾವ್ಯಾವ ಮೀನು ಬೇಕು ಹೇಳಿ, ಕಮೆಂಟಲ್ಲಿ ತಿಳಿಸಿ ಯಾವ್ಯಾವ ಮೀನು ಬೇಕು. ಮೀನು ತಿನ್ನೋದ್ರಿಂದ ಏನೇನು ಉಪಯೋಗ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಸೀಗಡಿ ಇದೆ. ಈ ಸೀಗಡಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಅದರಲ್ಲಿ ಬಿರಿಯಾನಿ ಮಾಡಿ. ಇಲ್ಲಿ ನೋಡಿ, ತಲೆ ಮಾತ್ರ ಕಟ್ ಮಾಡಿಟ್ಟಿದ್ದಾರೆ, ಮೀನು ತಲೆ. ಈ ರವು ಇದೆಂಥ ಮೀನು ರೀ? ಇದೇನು ಮೀನು? ಹೆಸರಿಲ್ದಿರೋ ಮೀನಲ್ಲ ಇದು, ಕೆಸರಲ್ಲಿ ಹುಟ್ಟಿರೋ ಮೀನು. ಚಾಪುಲಲ್ಲ ಇದು, ರವ್ವ ಏನಿದು? ರವು ಇದು ಭಾಷಾ ಮೀನು. ಮೆತ್ತಗೆ ಇರುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ, ಮುಳ್ಳಿರಲ್ಲ. ವೃಕ್ಷ ಅಂತ ಇದನ್ನು ತಿನ್ನಿ, ಚೆನ್ನಾಗಿರುತ್ತೆ ಟೇಸ್ಟ್. ಎಲ್ಲ ಹೊಸ ವರ್ಷಕ್ಕೆ ಬೇಗ ಬೇಗ ಬಂದು ತಿನ್ನಿ ಮೀನನ್ನು. ಹಾಗೆ ಜಿಲೇಬಿ ನೋಡಿ, ಜಿಲೇಬಿ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸಾರು. ನಾವು ತಿಂದಿಲ್ಲ ಯಾವಾಗಲೂ. ನಾವು ಹೆಚ್ಚಿಗೆ ನೋಡಿ ಬಾಂಗಡ ತಿಂತೀವಿ, ಮತ್ತು ಜಾಸ್ತಿ ಸಮುದ್ರ ಮೀನು. ಇದು ಟೂನಾ ನೋಡಿ, ಟೂನಾ ಮೀನು ತೋರಿಸ್ತೀನಿ ನಿಮಗೆ ನೋಡಿ. ಇದು ಪಾಂಪ್ಲೆಟ್, ಇದು ಸಮುದ್ರದ್ದು. ಇದು ಕೂಡ ಸಮುದ್ರ ಟೂನಾ. ಇದು ರೆಡ್ ಕಲರ್ ಬರುತ್ತೆ. ಯಾರೆಲ್ಲ ಜಿಮ್ಮಿಗೆ ಹೋಗ್ತೀರಾ ಅವರು ಈ ಟೂನಾ ತಿನ್ನಿ. ಯಾರಿಗೆಲ್ಲ ಮೈ ಕಟ್ತಾ ಇರುತ್ತೆ ಅವರು ಜಾಸ್ತಿ ಇದೆಂಥ ಮೀನು? ಬಾಂಗಡ ಮೀನು ತಿನ್ನಬೇಡಿ, ಮತ್ತಿ ಮೀನು ತಿನ್ನಿ, ಮೈ ಕಡಿಯೋರು. ಅದು ಅದರಿಂದ ಏನು ಉಪಯೋಗ ಅಂತ ಹೇಳಿ. ಈ ಮೀನು ತಿನ್ನೋದ್ರಿಂದ ಏನು ಉಪಯೋಗ ಅಂತ ಹೇಳಿ. ಮೀನು ಅಂಗಡಿ ಅವರೇ ನೋಡಿ ಹೇಳಲ್ಲ, ಮತ್ತು ಅವ್ರು ಹೆಂಗೆ ತಗೊಂಡು ಹೋಗ್ತಾರೆ? ನಾವೀಗ ಕಸ್ಟಮರು ಹೆಂಗೆ ತಗೊಂಡೋಗೋಣ? ಇದ್ರ ಬಗ್ಗೆ ಹೇಳಿ, ಈ ಮೀನು ಬಗ್ಗೆ. ಇದೇ ಹೆಚ್ಚು ತಿನ್ಬೇಕಾ? ಯಾವ ಮೀನು ತಿಂದರೆ ಒಳ್ಳೇದು ಸಾರು? ಸರ್ ಹೇಳಿ, ಈ ಮೀನು ಒಳ್ಳೇದಾ? ಇದು ಅದು ಸಿಂಗಿ ಇದು ಒಳ್ಳೇದಾ? ಯಾವ್ದು ತಿಂದರೆ ಒಳ್ಳೇದು? ಹಾಂ, ಮತ್ತೆ ಸಿಗಡಿ ತೋರಿಸೋ ಸ್ಟೈಲ ಅದು? ಇನ್ಯಾವುದು ಇಲ್ವಾ? ನೋಡಿ, ಜಿಲೇಬಿ ತಿನ್ನಿ, ಇದು ಒಂದೊಂದೇ ಫ್ರೈ ಮಾಡಿಟ್ಟಿರ್ತಾರೆ. ಗಬಕ್ ಅಂತ ತಿಂದ್ಬಿಡಿ, ಹಂಗೆ ನಿಮ್ಮ ಹೊಟ್ಟೆ ಸೇರ್ಕೊಳ್ತದೆ. ಟೂನಾ ತಿನ್ನಿ, ಯಾರೆಲ್ಲ ಜಿಮ್ಮಿಗೆ ಹೋಗ್ತೀರಾ ಅವರು ಟೂನಾ ತಿನ್ನಿ. ಹಂಗೆ ಈ ಟೂನಾ ಥರನೇ ಹಾಕ್ತೀರಾ ನೋಡಿ, ಅಂಜಲ್ ಮೀನು ಥರನೇ ಇದೆ ಇದ್ರ ಕಲರು. ಇದನ್ನು ಕಟ್ ಮಾಡಿದ್ರೆ ರೆಡ್ ಕಲರ್ ಇರುತ್ತೆ. ಮೀನು ತಿನ್ನೋದ್ರಿಂದ ಏನೆಲ್ಲ ಉಪಯೋಗ ನೋಡಿ. ಇದನ್ನು ತಿನ್ನಿ, ತುಂಬಾ ಉಪಯೋಗ. ಇದು ಎಷ್ಟು ಕೆ ಜಿ? 1000 ರೂಪಾಯಿ. ಇದು 1000 ರೂಪಾಯಿ. ಇದು 300. ಅದು ಸಿಗಡಿ 540. ಇದೆಲ್ಲ ಕಡಿಮೆ ಸ್ವಲ್ಪ, 200. ಇದು 200. ಇದು 200. ಈ ಥರ ಮೀನೆಲ್ಲ ತಗೊಂಬಂದು ತಿಂತಾ ಇರಬೇಕು ನೋಡಿ. ಈ ಥರ ಎಲ್ಲ ಮೀನು ಸಿಗುತ್ತೆ. ಇವತ್ತು ಕಡಿಮೆ ಮೀನಿದೆ, ಸಂಡೇ ಆದರೆ ಜಾಸ್ತಿ ಇರುತ್ತೆ. ಈಗ 2026 ಬಂತು ನೋಡಿ, ಸ್ವಲ್ಪ ಸಮುದ್ರದಲ್ಲಿ ಮೀನು ಕಡಿಮೆ ಆಗಿದೆಯಂತೆ, ಅದಕ್ಕೆ ಸ್ವಲ್ಪ ಕಡಿಮೆ ಮೀನಿದೆ. ನೀವು ಕೂಡ ಬನ್ನಿ, ಹೆಚ್ಚು ಮೀನು ತಿನ್ನಿ. ಹೆಚ್ಚು ಮೀನು ತಿನ್ನೋದ್ರಿಂದ ನಿಮಗೆ ತುಂಬಾ ಲಾಭ ಇದೆ, ಬುದ್ಧಿನೂ ಜಾಸ್ತಿ ಬರುತ್ತೆ. ಹೆಚ್ಚು ಕೆರೆ ಮೀನು ತಿನ್ನೋದಕ್ಕಿಂತ ಸಮುದ್ರ ಮೀನು ತಿಂದರೆ ಬುದ್ಧಿ ಜಾಸ್ತಿ. ಮಂಗಳೂರವ್ರಿಗೆ ಹೆಚ್ಚು ಬುದ್ಧಿ ಜಾಸ್ತಿ ನೋಡಿ. ಅವ್ರು ಹೆಚ್ಚು ಮೀನು ತಿಂತಾರೆ. ಅವರು ಯಾವಾಗಲೂ ಕೂಡ ಮೀನು ತಿಂತಾ ಇರ್ತಾರೆ ನೋಡಿ. ಅವ್ರ ಥರ ನೀವು ಕೂಡ ಮೀನು ತಿನ್ನಿ, ಹೆಚ್ಚು ಬುದ್ಧಿವಂತರಾಗಿ, ದೊಡ್ಡ ಕೆಲಸಕ್ಕೆ ಹೋಗಿ ದೊಡ್ಡ ಮೀನು ತಿನ್ನಿ. ಹಾಗೆ ಬಂದು ಎಲ್ಲರೂ ಕೂಡ ಮೀನು ತಗೊಂಡೋಗಿ ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದು ಮೀನು ನೀರು ಕುಡಿಯುತ್ತೆ ಈ ಗಿಡ, ಅದಕ್ಕೋಸ್ಕರ ಈ ಥರ ಬೆಳೆದಿದೆ. ಹೊಂಗೆ ಮರ ಥರ ಇರುತ್ತೆ. ಹಾಗೆ ನಾನು ಮೀನು ಅಂಗಡಿಗೆ ಬಂದಿದ್ದೆ ನೋಡಿ, ಮೀನು ತಗೊಳ್ಳೋದಕ್ಕೋಸ್ಕರ. ನೋಡಿ, ಇಲ್ಲಿ ನಾನು ಬಂಗುಡೆ ಮೀನು ತಗೊಂಡೋಗ್ತೀನಿ. ಬಂಗುಡೆ ಮೀನು ಬಳಕಿದಾಗ ಮತ್ತಿ ಮೀನಿಲ್ವಾ ಸಾರು? ಕೋಳಿ ಸಾರು. ಮತ್ತಿ ಮೀನು ಖಾಲಿಯಾಗಿದೆಯಂತೆ, ಅದಕ್ಕೋಸ್ಕರ ನಾನು ಈ ಬಂಗುಡೆಯನ್ನೇ ತಗೊಂಡೋಗ್ತೀನಿ. ಬಂಗುಡೆಯನ್ನು ತಗೊಂಡೋಗಿ ಫ್ರೈ ಮಾಡೋಣ. ಹಾಗೆ ಸೀಗಡಿ ಬೇಡ, ಇದು ತಿಂದರೆ ಜಾಸ್ತಿ ಕೊಲೆಸ್ಟ್ರಾಲ್ ಜಾಸ್ತಿ ಬರುತ್ತೆ ಮೈಯಲ್ಲಿ. ಹಾಗೆ ಹೀಟು ಜಾಸ್ತಿ, ಅದಕ್ಕೋಸ್ಕರ
ನೀವು ನೋಡಿ ಜುಲೇಬಿ ಯಾರೆಲ್ಲ ತಿಂದಿದ್ದೀರಾ ಹಂಗೇ ಕಮೆಂಟ್ ಮಾಡಿ. ಟೂನಾ ಯಾರೆಲ್ಲ ತಿಂದಿದ್ದೀರಾ ಹಂಗೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಹೇಳಿ. ಹಾಗೆ ಪಾಂಪ್ಲೆಟ್ ಯಾರೆಲ್ಲ ತಿಂದಿದ್ದೀರಾ ಹೇಳಿ. ಇದು ಕೆರೆದೆಲ್ಲ ಯಾರೆಲ್ಲ ತಿಂದಿದ್ದೀರಾ, ಕೆರೆ ಮೀನು ಅದ್ರ ಬಗ್ಗೆ ಹೇಳಿ. ಕಮೆಂಟ್ ಮಾಡಿ. ನೀವು ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮೀನನ್ನು ಜಾಸ್ತಿ ತಗೊಂಡೋಗಿ ತಿನ್ನೋದನ್ನು ಮಾತ್ರ ಮರಿಬೇಡಿ. ಇದ್ರ ಬಾಲ ಇಲ್ಲಿ ಕಟ್ ಮಾಡಿಟ್ಟಿದ್ದಾರೆ. ನಿಮ್ಮ ಬಾಲ ಕಟ್ ಮಾಡ್ತೀನಿ ನೋಡು ಅಂತಾರಲ್ಲ, ಆ ತಲೆನ ಅಲ್ಲಿ ಕಟ್ ಮಾಡಿಟ್ಟಿಗೆ. ಎರಡು ಕೆರೆದ ತಲೆದು ಸಮುದ್ರ. ಇದು ಅಂಜಲ್ ಮೀನು ಇಟ್ಟಿಲ್ಲ ಅಲ್ವಾ? ಅಂಜಲ್ ಮೀನು ಇಟ್ಟಿಲ್ವಾ? ಕಟ್ ಮಾಡ್ತಾರೆ ನೋಡಿ ಜಿಲೇಬಿ ಮೀನು. ಬಾಲ ಕಟ್ ಮಾಡಲ್ಲ ಆಮೇಲೆ. ನೋಡಿ ಈ ಥರ ಐಸ್ ಹಾಕಿಟ್ಟಿರ್ತಾರೆ. ಒಳಗಡೆ ಮೀನಿದೆ ಕಾಣಿಸ್ತಾ ಇದೆ ನೋಡಿ. ಹಿಂಗೆ ಮುಚ್ಚಿಟ್ಬೇಕು. ದೊಡ್ಡ ಬಾಕ್ಸಲ್ಲಿ ಐಸ್ ಇರುತ್ತೆ ನೋಡಿ. ಒಳ್ಳೆ ಐಸು ಇಲ್ಲಿ ಇದೆ. ಮತ್ತಿ ಮೀನಿದೆ ಇಲ್ಲಿ ನೋಡಿ. ಮತ್ತಿ ಮೀನು ಅಂದಮೇಲೆ ಇದೆ. ಇದು ತಿನ್ನಬೇಕು, ಹೆಚ್ಚು ಬುದ್ಧಿ ಜಾಸ್ತಿ. ಇದು ಚೆನ್ನಾಗಿರುತ್ತೆ ಮತ್ತಿ ಮೀನು. ಇಲ್ಲಿ ಇಲ್ಲೊಂದು ಬಾಕ್ಸಲ್ಲಿದೆ. ಅದೇನು ತಲೆ ಹಾಕಲ್ವಾ? ಕಟ್ ಮಾಡಿಟ್ಟಿದ್ದಾರೆ. ಪ್ಯಾಕ್ ಮಾಡಿ ಕೊಡ್ತಾರೆ. ನೋಡಿ ಎಲ್ಲರೂ ಬನ್ನಿ, ಮೀನು ತಗೊಳ್ಳಿ. ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋನ ನೋಡೋದನ್ನು ಮಾತ್ರ ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿ. ನೋಡಿಬಿಟ್ಟು ನಮ್ಮ ವಿಡಿಯೋಕ್ಕೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ.